ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ರೋಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ಆಗಸ್ಟ್ ತಿಂಗಳಲ್ಲಿದ್ದೀವಿ. 28ನೇ ತಾರೀಕು ನಮ್ಮ 103ನೇ ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 11ರಿಂದ 1 ಗಂಟೆಗೆ ಒಂದು ಬ್ಯಾಚು, ಸಂಜೆ 7ರಿಂದ 9. ಕುಟುಂಬ ಸಮೇತರಾಗಿ ಕಲೀರಿ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಕುಟುಂಬ ಸಮೇತರಾಗಿ ಕಲೀರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮುದ್ರಾ ಅಂತ ಕೇಳಿರ್ತೀರ ಬಹಳಷ್ಟು ಜನ. ಮುದ್ರಾ ನಮ್ಮ ಪ್ರಾಚೀನ ಶಾಸ್ತ್ರದಲ್ಲಿ ಮತ್ತೆ ಹಿಂದೂ ಶಾಸ್ತ್ರದಲ್ಲಿ ಪ್ರತಿಯೊಂದು ದೇವಾನ್ ದೇವತೆಗಳು ಕೂಡ ಮುದ್ರೆಯ ಭಂಗಿಯಲ್ಲೇ ಕೂತಿರ್ತಕ್ಕಂಥದ್ದು. ಒಂದು ಅಭಯಹಸ್ತ ಅಂತ ಹೇಳ್ತಾರೆ, ಚಿನ್ಮುದ್ರಾ ಅಂತ ಕರೀತಕ್ಕಂಥದ್ದು, ಆಶೀರ್ವಾದ ಮುದ್ರಾ, ಧ್ಯಾನ ಮುದ್ರಾ, ಜ್ಞಾನ ಮುದ್ರಾ ಅಂತ ಬರ್ತಕ್ಕಂಥದ್ದು. ಮುದ್ರಾ ಯಾಕೆ ಸ್ವಲ್ಪ ಒಳ್ಳೆಯದು ಅಂತ ಹೇಳಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್. ನಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಮ್ಮ ಸ್ಟೂಡೆಂಟ್ಸ್ಗೆ ಅಂತಾನೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂತ ನಾವು ಮಾಡ್ತೀವಿ. ಅಂದರೆ ಯೂಶಲಿ ಮಕ್ಕಳು ಮಾಡಿಸ್ಕೊಂಡ್ರೆ ಯಾವ ಲೈನಲ್ಲಿ ಅವ್ರು ಹೋಗ್ತಾರೆ ಅಂತ ಹೇಳಿ ನಮ್ಮಲ್ಲಿ ಆ ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರು 10 ಬೆರಳದು ಫಿಂಗರ್ಸು ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನ್ ಮುಖಾಂತರ ಬರ್ತಕ್ಕಂಥ ರಿಡ್ಜಸ್ ಅಂತ ಕರಿತೀವಿ. ಫಿಂಗರ್ ಪ್ರಿಂಟ್ ರಿಡ್ಜಸ್ ಕೌಂಟ್ ಅಂತ ಕರಿತೀವಿ ಅದನ್ನ. ಇದರಲ್ಲಿ ಒಂದೊಂದರಲ್ಲೂ ಒಂದೊಂದು ರಿಡ್ಜಸ್ ಇರುತ್ತೆ. ಆ ರಿಡ್ಜಸ್ ಅಲ್ಲಿ ಬರ್ತಕ್ಕಂಥ ಪ್ಯಾಟ್ರನ್ ಇಂದ ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ ಈ ರಿಡ್ಜಸ್ ಮತ್ತೆ ಪ್ಯಾಟ್ರನ್. ಬಹಳ ಹಳೆಯ ಕಾಲದಲ್ಲಿ 3 ತರ ಹೇಳ್ತಾ ಇದ್ರು ಫಿಂಗರ್ ಪ್ರಿಂಟ್ಸ್ ಅಲ್ಲಿ. ಒಂದು ಶಂಕು, ಒಂದು ಚಕ್ರ, ಒಂದು ಗದೆ ಅಂತ ಹೇಳ್ತಾ ಇದ್ರು. 10 ಚಕ್ರಾಧಿಪತಿ. ಶಂಕ ಒಂದಿದ್ರೆ ಅವನು ಅತ್ಯಂತ ಎತ್ತರಕ್ಕೆ ಬೆಳಿತಾನೆ, ಅಥವಾ ಇಷ್ಟು ಶಂಕು ಇದ್ರೆ ಅವನು ಬಹಳ ಬುದ್ಧಿವಂತನಾಗ್ತಾನೆ. ಅದು ಸುಳ್ಳಲ್ಲ. ಅದನ್ನೇ ಜರ್ಮನಿಯಲ್ಲಿ ಒಬ್ರು ವಿಶೇಷವಾಗಿರ್ತಕ್ಕಂಥ ಒಬ್ರು DMIT ರಿಪೋರ್ಟ್ ಅಂತ ಅದನ್ನ ಕಂಡುಹಿಡಿದಿದ್ದಾರೆ. DMIT, ಡರ್ಮೆಟೋಗ್ಲಿಪಿಕ್ಸ್ ಮಲ್ಟಿ ಇಂಟೆಲಿಜೆಂಟ್ ಟೆಸ್ಟ್ ಅಂತ. ಅಲ್ಲಿ ಬಹಳಷ್ಟು ಜನ ಆಫೀಸಲ್ಲಿ ಹೊಸದಾಗಿ ಸೇರ್ತಕ್ಕಂಥ ಎಂಪ್ಲಾಯೀಸು ಯಾವ ಗುಣಲಕ್ಷಣದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ, ಯಾವ ಒಂದು ಏರಿಯಾದಲ್ಲಿ ಅವ್ರಿಗೆ ಸ್ಟ್ರೆಂತ್ ಇದೆ ಅಂತ ಹೇಳಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮಲ್ಲೂ ಕೂಡ ಈ ಒಂದು ಫಿಂಗರ್ ಪ್ರಿಂಟ್ ವಿಚಾರದಲ್ಲಿ 10 ಬೆರಳದು ಯಾರು ಒಂದು 6 ವರ್ಷ ಆದ ನಂತರ, 5ರಿಂದ 6 ವರ್ಷ ಆದ ನಂತರ, 6 ವರ್ಷ ಆದ ನಂತರ 50-60 ವರ್ಷದವರೆಗೂ ಕೂಡ ಆ ಬೆರಳಚ್ಚು ಏನೇನಿದೆ, ಅದು ಡಿಸೈನ್ ಹೆಂಗಿದೆ, ಆ ಪ್ಯಾಟರ್ನ್ ಹೆಂಗಿದೆ ಅಂತ ನಾವು ಒಂದು ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರ ಸಂಪೂರ್ಣ ಗುಣಲಕ್ಷಣಗಳು, ಯಾವ ಕ್ಷೇತ್ರದಲ್ಲಿದ್ದರೆ ಅವ್ರಿಗೆ ಒಳ್ಳೇದಾಗುತ್ತೆ, ಯಾವ ರೀತಿ ಅವರಿಗೆ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಂತ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಆ ರೀತಿ DMIT ರಿಪೋರ್ಟ್ ನಮ್ಮ ಆಫೀಸಲ್ಲೂ ನಾವು ಮಾಡ್ತೀವಿ. ಆಲ್ಮೋಸ್ಟ್ ಒಂದು 250 ಜನ ಕರ್ನಾಟಕದಾದ್ಯಂತ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಬೇರೆ ಕಡೆ ಎಲ್ಲ ಅದನ್ನ ಒಂದು DMIT ರಿಪೋರ್ಟ್ ಅಂತ ಹೇಳಿ 8,000, 10,000, 12,000 ಕೊಡ್ತಾರೆ. ನಾವು ಪ್ರತಿಯೊಬ್ಬರಿಗೂ, ಬಡವರಿಗೂ ಕೂಡ ಒಳ್ಳೇದಾಗ್ಲಿ. ಅನೇಕ ಜನರು ಆಟಿಸಮ್ ಇಂದ ಬಳಲ್ತಾ ಇದ್ದಾರೆ. ಆಟಿಸಮ್ ತುಂಬಾ ಜನಕ್ಕೆ ಗೊತ್ತು. ಮಕ್ಕಳು ಒಂದು ರೀತಿ ಸ್ಲೋ ಆಗಿರ್ತಕ್ಕಂಥದ್ದು ಅಥವಾ ಹೈಪರ್ ಆಗಿರ್ತಕ್ಕಂಥದ್ದು, ಹೇಳಿದ ಮಾತು ಕೇಳದೆ ಇರ್ತಕ್ಕಂಥದ್ದು, ಎಲ್ಲಾ ವಿಚಾರದಲ್ಲೂ ಈ ಒಂದು ಫಿಂಗರ್ ಟಿಪ್ಸ್ ಇಂದ, ಈ ಫಿಂಗರ್ ಇಂದ ನಾವು ಬಹಳ ಈಸಿಯಾಗಿ ಈ ಫಿಂಗರ್ ಟಿಪ್ಸ್ ಅಲ್ಲಿ ಬರ್ತಕ್ಕಂಥ ರೇಖೆಗಳಿಂದ ಬಹಳ ಸುಲಭವಾಗಿ ಅವರ ಬ್ರೈನ್ ನ ಮ್ಯಾಪ್ ಮಾಡಬಹುದು. ಶಾಸ್ತ್ರದಲ್ಲಿ ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ಶಂಕು ಚಕ್ರ ಗದೆ. ಸೈನ್ಸ್ ಪ್ರಕಾರ ಬಂದ್ರೆ
ತುಂಬ ಜನ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅವರು ಇದರದ್ದೇ ಅಧ್ಯಯನ ಮಾಡ್ತಾರೆ, ಫೋರೆನ್ಸಿಕ್ ಎಕ್ಸ್ಪರ್ಟ್ ಅಂತ ಕರೀತಾರೆ. ಯಾರಾದರೂ ಒಬ್ರು ಒಂದು ವಸ್ತುನ ಮುಟ್ಟಿದ್ರೆ ಆ ವಸ್ತು ಮೇಲೆ ಅವನ ರಿಡ್ಜಸ್ ಬಿದ್ದಿರ್ತಕ್ಕಂಥದ್ದು ಹಂಗೆ ಒಂದು ಪೌಡರ್ ಹಾಕಿ ಸ್ಕ್ಯಾನ್ ಮಾಡಿ ತಗೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ಯಾರ್ದು ಆ ಪ್ಯಾಟರ್ನ್ ಇದೆ ಅಂತ ಕಂಡುಹಿಡಿತಾರೆ. ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಬರುತ್ತೆ. ಯಾರ ಕಳ್ಳರು ಏನಾರು ಮುಟ್ಟಿದ್ರೆ ಅಥವಾ ಕೊಲೆ ಮಾಡಿರ್ತಕ್ಕಂಥದ್ದು ಯಾರು ಮೈನ ಮುಟ್ಟಿರ್ತಕ್ಕಂಥದ್ದು ಯಾರು ಅಂತ ತಿಳ್ಕೊಳ್ಳೋಕೆ ಈ ಫಿಂಗರ್ ಪ್ರಿಂಟ್ಸಸ್ ಹೆಲ್ಪ್ ಆಗುತ್ತೆ. ಪ್ರಪಂಚದಾದ್ಯಂತ 800 ಕೋಟಿ ಜನ, ಹೆಚ್ಚು ಕಮ್ಮಿ 800 ಹತ್ರ ಇದ್ದಾರೆ ಕೋಟಿ ಜನ. ಒಬ್ಬರದು ಇನ್ನೊಬ್ಬರದು ತಂಬಲಿರೋದು ಮ್ಯಾಚ್ ಆಗಲ್ವಂತೆ. ಅಂದ್ರೆ ಈ ತರದ್ದು 800 ಕೋಟಿ ಡಿಫ್ರೆನ್ಸ್ ಆಯ್ತಲ್ವಾ, 800 ಕೋಟಿ ಡಿಫ್ರೆನ್ಸ್ ಆಯ್ತು. ಇನ್ನು 1,00,000 ಕೋಟಿ ಡಿಫ್ರೆನ್ಸ್ ಆದ್ರೂ ಕೂಡ ಒಬ್ಬರದೊಬ್ಬರದು ಮ್ಯಾಚ್ ಆಗಲ್ಲ. ಸೇಮ್ ಫಿಂಗರ್ ಪ್ರಿಂಟ್ಸ್ ಇನ್ನೊಬ್ರು ಬರೋದಿಲ್ಲ ಅಂತ ಫೋರೆನ್ಸಿಕ್ ರಿಪೋರ್ಟ್ ಅವ್ರು ಬೇಕಾದ್ರೆ ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸೈನ್ಸು ನಮ್ಮ ಋಷಿಮುನಿಗಳು ಆವಾಗ್ಲೇನೆ, ಚಕ್ರ ಇದೆಯಾ ನೋಡೋ ನಿಂದು, ಸ್ವಲ್ಪ ಹಿಂಗೆ ಇಟ್ಕೊಂಡು ಚಕ್ರ ಇದೆಯಾ, ಶಂಕು ಇದೆಯಾ. ನಾವು ನಮ್ಮ ಪೂರ್ವಕರು ದಡ್ರಾಗಿರ್ಲಿಲ್ಲ, ಪಕ್ಕ ಹೇಳ್ತೀನಿ ದಡ್ರಾಗಿರ್ಲಿಲ್ಲ. ನಾವು ಅವ್ರನ್ನ ದಡ್ರು ಅಂತ ಅನ್ಕೊಂಡಿದೀವಿ. ಇವತ್ತಿನ ದಿವಸ ಸೈನ್ಸ್ ಅಲ್ಲಿ ಆ ಕಡೆಯಿಂದ ಬಂದ್ರೆ ತುಂಬಾ ಜನ ಮಾಡಿಸ್ತಾರೆ ಅದನ್ನ. ಮಕ್ಕಳಿಗೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸ್ತಾರೆ. 6 ವರ್ಷ 7 ವರ್ಷ 8 ವರ್ಷ 10 ವರ್ಷ ಸೆಕೆಂಡ್ PUC ಅವ್ರಿಗೂ ಮಾಡಿಸ್ತಾರೆ, ಡಿಗ್ರಿವರೆಗೂ ಮಾಡಿಸ್ತಾರೆ. ಕೆಲ್ಸಕ್ಕೆ ಹೋಗೋರು ಮಾಡಿಸ್ತಾರೆ. ಯಾಕಂದ್ರೆ ಅವರ ಒಂದು ನಾಲೆಡ್ಜ್ ಯಾವ ದಾರಿಲಿದೆ, ಮೆಡಿಕಲ್ ಇದೆಯಾ, ಮ್ಯಾನೇಜ್ಮೆಂಟ್ ಅಲ್ಲಿ ಇದೆಯಾ, ಇಂಜಿನಿಯರಿಂಗ್ ಅಲ್ಲಿ ಇದೆಯಾ, ಮ್ಯೂಸಿಕ್ ಅಲ್ಲಿ ಇದೆಯಾ. ನಿಮ್ಮ ಫಿಂಗರ್ ಪ್ರಿಂಟ್ಸ್ ಹೇಳುತ್ತೆ ನೀವು ಹಾಡು ಹೇಳ್ತಿರೋ ಇಲ್ವೋ ಅಂತ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫಿಂಗರ್ ಪ್ರಿಂಟ್ಸ್ ಹೇಳುತ್ತೆ ನೀವು ಹಾಡು ಹೇಳ್ತಿರೋ ಇಲ್ವೋ ಅಂತ. ನಿಮ್ಮ ಫಿಂಗರ್ ಪ್ರಿಂಟ್ಸ್ ಹೇಳುತ್ತೆ ನೀವು ಡ್ರಾಯಿಂಗ್ ಚೆನ್ನಾಗಿ ಬರೀತಿರೋ ಇಲ್ವೋ ಅಂತ. ನಿಮ್ಮ ಫಿಂಗರ್ ಪ್ರಿಂಟ್ಸ್ ಹೇಳುತ್ತೆ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಅಂತ. ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತದು. ಸಣ್ಣ ಮೊತ್ತ, ಸಣ್ಣ ಫೀಸ್ ತಗೊಳ್ತೀವಿ ಅದಕ್ಕೆ, ಸಣ್ಣ ಮೊತ್ತ. ಸೊ ಈ ಒಂದು ಸ್ಕ್ಯಾನ್ ರಿಪೋರ್ಟ್ ನಿಮಗೆ PDF ಅಲ್ಲಿ ಬರುತ್ತೆ. PDF ಅಲ್ಲಿ ನಾವು ಅದನ್ನ ಕಳಿಸ್ಕೊಡ್ತೀವಿ. ಕರ್ನಾಟಕದಾದ್ಯಂತ ಅಲ್ಲದೆ ಬೇರೆ ಬೇರೆ ಕಡೆನೂ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ನಮ್ಮ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ದುಬೈಲೂ ಇದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಇದ್ದಾರೆ. ಸ್ಕ್ಯಾನ್ ತಗೊಂಡು ಕಂಪ್ಲೀಟ್ಲಿ 10 ಸ್ಕ್ಯಾನ್ ತಗೊಂಡು ವೆರಿ ಈಸಿಯಾಗಿ ಮೊಬೈಲ್ ಜಸ್ಟ್ ಒಂದು ಫೋಟೋ ತಗೊಳ್ಳೋದು ಅಷ್ಟೇ. ಸ್ಕ್ಯಾನ್ ಅಂದ್ರೆ ಇವಾಗೆಲ್ಲ ಅದೇನೇನೋ ಬಯೋಮೆಟ್ರಿಕ್ ಅದೆಲ್ಲ ಬರೋದಿಲ್ಲ ನಮಗೆ. ಜಸ್ಟ್ ಫೋಟೋದಲ್ಲೇ ಸ್ಕ್ಯಾನ್ ಮಾಡಿ ತಗೊಳ್ಳೋದು ಅಷ್ಟೇ. ಆ 10 ಕೂಡ ನಮ್ಮ ಸಾಫ್ಟ್ವೇರ್ ಅಲ್ಲಿ ಯಾವ ತರ ಪ್ಯಾಟರ್ನ್ ಅಂತ ಎಂಟರ್ ಮಾಡಿ ಎಷ್ಟು ರಿಡ್ಜಸ್ ಅಂತ ಕೌಂಟ್ ಮಾಡಿ ಹಾಕಿ ಒಂದು 10 ಫಿಂಗರ್ಸ್ ರಿಪೋರ್ಟ್ ತೆಗೆದಾಗ ಪರ್ಫೆಕ್ಟ್ ಆ ವ್ಯಕ್ತಿ ಗುಣಲಕ್ಷಣಗಳು ಬರ್ತಕ್ಕಂಥದ್ದು, ಅವನು ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಎಷ್ಟು ಸ್ಲೋ ಇದೆ ಅಂತ ಗೊತ್ತಾಗ್ತಕ್ಕಂಥದ್ದು, ಹಾಗೆ ಅವನು ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಒಳ್ಳೇದು ಅಂತ ಬರುತ್ತೆ ಒಂದು. ಹಾಗೆ ಇದರಲ್ಲಿ ಮ್ಯಾಚ್ ಮೇಕಿಂಗು ಮಾಡ್ಬೋದು ನಾವು. ಈಗ ಒಂದು ಹುಡುಗಂದು ಬೆರಳಚ್ಚು, ಹುಡುಗಿದು ಬೆರಳಚ್ಚು ಎರಡನ್ನೂ ನಾವು ಮ್ಯಾಚ್ ಮಾಡಿದಾಗ ಇವರು ಯಾವ ರೀತಿ ಬರ್ತಾರೆ, ಡಾಮಿನೆಂಟ್ ಇದ್ದಾರಾ, ಇನ್ಫ್ಲೂಯೆನ್ಸ್ ಇದ್ದಾರಾ, ಅಥವಾ ಸ್ಟಡಿ ಇದ್ದಾರಾ, ಅಥವಾ ಕಾಂಪ್ಲೇಂಟ್ ಇದ್ದಾರಾ, ಎಲ್ಲದಕ್ಕೂ ಒಪ್ಕೊಳ್ತಾರಾ, ಅಥವಾ ಸಮಾಧಾನವಾಗಿರ್ತಾರ, ಬಂದಿದ್ದು ಬರಲಿ ನಾನು ಸೈಲೆಂಟ್ ಆಗಿರ್ತೀನಿ, ಅಥವಾ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾರ, ಡಾಮಿನೆಂಟ್ ಮಾಡ್ತಾರ. ಪ್ರತಿಯೊಂದು ಕೂಡ ನಾವು ಅಲ್ಲಿ ಈ ಕಡೆ ಇವೆರಡಕ್ಕೂ ಮ್ಯಾಚ್ ಆಗತ್ತಾ, ಅವ್ರ ಫಿಂಗರ್ ಪ್ರಿಂಟ್ಸೇ ಹೇಳ್ಬಿಡುತ್ತೆ ಇವರು ಮ್ಯಾಚ್ ಆಗ್ತಾರ ಮ್ಯಾಚ್ ಆಗಲ್ಲ ಅಂತ. ಗುಣಲಕ್ಷಣಗಳು ಅಥವಾ ಈ ಪಂಚಾಂಗದಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಫೇಲ್ ಆಗ್ಬೋದೇ ಹೊರತು ಇದು ಫೇಲ್ ಆಗಿಲ್ಲ. ನನ್ನ ಪ್ರಕಾರ ಇದು ಫೇಲ್ ಆಗಿಲ್ಲ. ಸೊ ಇದು ನೀವು ಇದಕ್ಕೆ ಹೋಗೋದೇ ಬೇಡ. ಈ ಒಂದು ಪಂಚಾಂಗಕ್ಕೆ ಹೋಗಿ ಇವ್ರ ನಕ್ಷತ್ರ, ಇವ್ರ ರಾಶಿ, ಇವ್ರದ್ದು ಎಷ್ಟು ಬಂತು, 18 ಮೇಲೆ ಬಂತ, ಇದ್ರೇ ಗೊತ್ತಾಗ್ಬಿಡುತ್ತೆ ಇವ್ರ ಎಂತ ಗುಣಲಕ್ಷಣಗಳು, ಈ ಹುಡುಗಿ ಎಂತ ಗುಣಲಕ್ಷಣಗಳು, ಈ ಒಂದು ಗುಣಲಕ್ಷಣಕ್ಕೆ ಈ ಗುಣಲಕ್ಷಣಗಳು ಈ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಮ್ಯಾಚ್ ಆಗುತ್ತಾ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳೆಲ್ಲ ನಮ್ಮ ಋಷಿಮುನಿಗಳು ಕಂಡುಹಿಡಿದಿದ್ದಾರೆ. ಅದನ್ನ ನಾವು ಮುಂದುವರಿಸ್ಕೊಂಡಿಲ್ಲ. ಅದೇನೋ ಹೇಳ್ತಾರಲ್ಲ, ನಮಗೆ ಆ ಕಡೆ ಅಮೇರಿಕಾ UK ಇಂದ ಬಂದ್ರೆ ನಾವು ಹೌದಾ ಹಂಗಾರೆ ಗ್ಯಾರಂಟಿ, ನಮ್ಮವ್ರು ಕೊಟ್ರೆ ಇವೆಲ್ಲ ಮೂಢನಂಬಿಕೆ, ಬೆರಳಂತೆ, ಅಚ್ಚಂತೆ, ಶಂಕಂತೆ, ಚಕ್ರ ಅಂತೆ, ಗದ ಅಂತೆ, ಅದೆಲ್ಲ ಮೂಢನಂಬಿಕೆ. ನಮ್ಮವ್ರು ಸರಿಯಾಗಿದ್ದಾರೆ. ನಮ್ಮ ಹಿರಿಯರು ಅಷ್ಟೇ, ನಮ್ಮ ಮಕ್ಕಳಿಗೆ ಕೊಡೋದು ಅಷ್ಟೇ. ನಮ್ದನ್ನ ಗ್ರೇಟ್ ಅಂತ ಹೇಳೋದೇ ಇಲ್ಲ.
ಬೇರೆ ಧರ್ಮನವ್ರು ನಂಬರ್ 1 ಹೇಳ್ತಾರೆ. ಅವರು ನಮ್ದೇ ಗ್ರೇಟ್, ನಮ್ದೇ ಗ್ರೇಟ್, ನಮ್ದೇ ಗ್ರೇಟ್. ನಮ್ಮವ್ರು ಯಾಲ್ಲೂ ಕೂಡ ಯಾವ ಮಠದಲ್ಲೂ ಹೇಳಲ್ಲ, ಇಲ್ಲೂ ಹೇಳಲ್ಲ ನಮ್ ಗ್ರೇಟ್ ಅನ್ನಲ್ಲ. ಬಂದವ್ರಿಗೆಲ್ಲ ಸಮಸ್ಯೆ ಹೇಳದೆ. ನಮ್ಮವ್ರು ನಾವೇ ಹೇಗೆ ಡಿವೈಡ್ ಮಾಡಿದೀವಿ ಅಂದ್ರೆ, ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮವ್ರು ನಾವೇ ಹೇಗೆ ಡಿವೈಡ್ ಮಾಡಿದೀವಿ ಅಂದ್ರೆ, ಹೆಣ್ಮಗುಗೇನಾದ್ರೂ ಮೂಲ ನಕ್ಷತ್ರ ಇದ್ದು ಬಿಡಬೇಕು, ಹೆಣ್ಮಗುಗೇನಾದ್ರೂ ಆಶ್ಲೇಷ ನಕ್ಷತ್ರ ಇರಬೇಕು, ಹೆಣ್ಮಗುಗೇನಾದ್ರೂ ಅಶ್ವಿನಿ ನಕ್ಷತ್ರ ಇರಲೇಬೇಕು. ನಮ್ಮವರೇ ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಯಾರಾದ್ರೂ ಒಂದು ಹುಡುಗ ಈ ಜಾತಕ ನೋಡಿ ಅಂದ್ರೆ ದಶಾಭುಕ್ತಿ ಚೆನ್ನಾಗಿದ್ರು ಕೂಡ ನಕ್ಷತ್ರ ನೋಡ್ಬಿಟ್ಟು ಇದು ಸರಿ ಇರಲ್ಲ ನಿಮಗೆ ಅಂತ ಹೇಳಿ ಇಲ್ಲೇ ಡಿವೈಡ್ ಮಾಡ್ಕೊಂಡ್ವಿ. ನಾವು ಇಲ್ಲಿ ಹಿಂದೂಗಳು ಇಲ್ಲೇ ಡಿವೈಡ್ ಮಾಡ್ಕೊಂಡ್ವಿ. ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ ನೀವು ಆಶ್ಲೇಷ ನಕ್ಷತ್ರದವ್ರನ್ನ ಮದುವೆ ಆದ್ರೆ ನೀವು ಹಾಳಾಗ್ಬಿಡ್ತೀರಾ, ಅಥವಾ ಅವ್ರು ಸತ್ತೋಗ್ತಾರೆ ಇವ್ರು ಸತ್ತೋಗ್ತಾರೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಅವ್ರು ಸತ್ತೋಗ್ತಾರೆ, ಮಾವ ಸತ್ತೋಗ್ತಾರೆ, ಸೋದರ ಮಾವ 1ನೇ ಪಾದ 2ನೇ ಪಾದ, 3rd ಕ್ಲಾಸ್ ಇದನ್ನ ಮಾತಾಡೋರಲ್ಲ. ನಾನು ಹೇಳ್ತೀನಿ, ದೇವರ ಹೆಸರಲ್ಲಿ 3rd ಕ್ಲಾಸ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ದೇರ್ ಇಸ್ ನೋ ಸ್ಟ್ಯಾಟಿಸ್ಟಿಕ್ಸ್. ಕೈಂಡ್ಲಿ ಬ್ರಿಂಗ್ ದಿ ಸ್ಟ್ಯಾಟಿಸ್ಟಿಕ್ಸ್. ನಾನು ಒಪ್ಕೊಳ್ತೀನಿ, ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರು ಹೆಣ್ಮಕ್ಳು ಫಸ್ಟ್ ಕ್ಲಾಸ್ ಮದುವೆ ಜೀವನ ಮಾಡ್ತಾ ಇದ್ದಾರೆ. ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಿದ್ರೆ ಯಾರ್ಯಾರು ಇದು ಗಲಾಟೆ ಮಾಡಿಕೊಂಡು ಜೀವನದಲ್ಲಿ ಕಿತ್ತಾಡಿಕೊಂಡು ಸಪರೇಟ್ ಆಗಿರೋರ್ದು ನಕ್ಷತ್ರ ಮೂಲ ಮತ್ತೆ ಆಶ್ಲೇಷ ಮತ್ತೆ ಅಶ್ವಿನಿನೇ ಇರುತ್ತಾ? ಸ್ವಲ್ಪ ನಿಮ್ಮ ಕಡೆ ಸ್ವಲ್ಪ ಬಿಟ್ಟೋಗಿರೋರು ಅಥವಾ ಕೆಟ್ಟೋಗಿರೋರು ಇರ್ತಾರೆ, ಅವ್ರ ನಕ್ಷತ್ರಗಳು ಸ್ವಲ್ಪ ಸ್ಕ್ಯಾನ್ ಮಾಡಿಸಿ. ನೀವೆಲ್ಲ ವೀಕ್ಷಕರು ಫಸ್ಟ್ ಸ್ಕ್ಯಾನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಮಹಿಳೆಯರು, ವಯಸ್ಸಾಗಿರ್ತಕ್ಕಂಥ ಮಹಿಳೆಯರಿಗೆ ಸ್ವಲ್ಪ ನಾಲೆಜ್ ಕಮ್ಮಿ ಇಂಥ ವಿಚಾರದಲ್ಲಿ. ನಮ್ಮ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಡಿವೋರ್ಸ್ ಆಗಿರೋರು ಇದ್ರೆ ಆ ಹುಡುಗಂದು ಹುಡುಗಿದು ನಕ್ಷತ್ರಗಳು ತಗೊಂಡು ಸ್ಕ್ಯಾನ್ ಮಾಡಿ. ಯಾರ್ಯಾರು ಮಹಾ ನಕ್ಷತ್ರ ಅಂತ ಹೇಳ್ತಾರಲ್ಲ ಅಂಥವೇ ಬಂದಿರ್ತವೆ ಅಲ್ವೆಲ್ಲ, ಮಹಾ ನಕ್ಷತ್ರದಲ್ಲಿ ಹುಟ್ಟಿರೋದು. ಪಾಪ ಹೆಣ್ಮಕ್ಳಿಗೆ ಫಸ್ಟ್ ಕ್ಲಾಸಾಗಿ ಓದಿರ್ತಾರೆ, ನೋಡೋಕ್ಕೂ ಸ್ಫುರದ್ರೂಪಿಯಾಗಿರ್ತಾರೆ. ಆ ತಲೆಕೆಟ್ಟ ಹುಡುಗ ಓದಿರೋದೆಲ್ಲ ಇದು BE MS ಮಾಡಿರ್ತಾನೆ, ತಲೆಕೆಟ್ಟವ್ರು ಅವರು. ನಾನು ಹುಡುಗರಿಗೂ ಹೇಳ್ತೀನಿ, ಹಿರಿಯರು ಬಿಟ್ಬಿಡಿ. ಏನೋ ಇದರಲ್ಲಿ ಭಯ. ಲವ್ ಮಾಡಿದಾಗ ನಕ್ಷತ್ರ ಮತ್ತೆ ರಾಶಿ ಯಾವುದು ನೋಡಲ್ಲ. ಲವ್ ಮಾಡಬೇಕಾದ್ರೆ ಯಾವ್ದಾರ ಕಂಪನಿಗೆ ನೀವು ಸೇರ್ಬೇಕಾದ್ರೆ ಆ ಕಂಪನಿ ಓನರ್ದು ರಾಶಿ ನಕ್ಷತ್ರ ನೋಡಲ್ಲ. ನಿಮ್ಮ ಬಾಸ್ತು ಇಂಟರ್ವ್ಯೂ ಮುಗಿದ ಮೇಲೆ ನಿಮ್ಮ ಬಾಸ್ತು ರಾಶಿ ನಕ್ಷತ್ರ ನೋಡಲ್ಲ. ಅದು ಮ್ಯಾಚ್ ಆಗ್ಬಿಡ್ತದೆ. ಕರೆಕ್ಟಾ? ಸೇರ್ಕೊಂಡಾದ್ಮೇಲೆ ಅಯ್ಯೋ ನನಗೆ ಬಾಸ್ಗೂ ನನಗೂ ಕಿರಿಕಿರಿ ಅಲ್ಲೆಲ್ಲ ನೋಡಲ್ಲ. ಅದೇನೋ ಮದುವೆ ವಿಚಾರಕ್ಕೆ ಮಾತ್ರವೇ ಬಂದ್ಬಿಡುತ್ತೆ. ಅದರಲ್ಲಿ ವಿಶೇಷವಾಗಿ ದಶಾಭುಕ್ತಿ ನೋಡ್ರಿ ಅಂದ್ರೆ ನೋಡಲ್ಲ. ಬರೀ ಕಿತ್ತೋಗಿರೋ ನಕ್ಷತ್ರಗಳು, ಆ ನಕ್ಷತ್ರ ಕೆಟ್ಟದ್ದು ಅಂತ ಹೇಳಕ್ಕೆ ಹೊಲಸು ಜ್ಯೋತಿಷಿಗಳು ಕೂತಿರ್ತಾರೆ. ಯಾವ ನಕ್ಷತ್ರ ಸರಿ ಇಲ್ಲ, ಯಾವುದು ಸರಿ ಇಲ್ಲ ಅಂತ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. 27ಕ್ಕೆ 27 ನಕ್ಷತ್ರ ಉತ್ತಮವಾಗಿರೋದು. ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಬರ್ತಕ್ಕಂಥ ದಶಗಳು ಅಭಿವೃದ್ಧಿ ಕೊಡುತ್ತೆ, ಕೆಲವೊಂದು ಕ್ಷೇತ್ರದಲ್ಲಿ ಕಮ್ಮಿ ಮಾಡುತ್ತೆ. ಅದನ್ನ ನೋಡ್ಕೊಂಡು ಹೋಗ್ತಕ್ಕಂಥ ವಿಚಾರವೇ ಜ್ಯೋತಿಷ್ಯ. ಅವ್ರಿಗೆ ಕೆರಿಯರ್ ಅಲ್ಲಿ ಚೆನ್ನಾಗಿ ಕೊಟ್ಟಿರ್ಬೋದು, ಜಾಬ್ ಅಲ್ಲಿ ಚೆನ್ನಾಗಿ ಕೊಟ್ಟಿರ್ಬೋದು, ಎಜುಕೇಶನ್ ಚೆನ್ನಾಗಿ ಕೊಟ್ಟಿರ್ಬೋದು, ವೈವಾಹಿಕ ಜೀವನದಲ್ಲಿ ಕಮ್ಮಿ ಮಾಡಿರ್ಬೋದು. ಮೊದಲು ಬಂದಿರತಕ್ಕಂಥ ನಕ್ಷತ್ರಕ್ಕೂ ಈಗ ದಶಕ್ಕೂ ಸಂಬಂಧವೇ ಇಲ್ಲ. ಒಂದು ತಿಳ್ಕೊಳ್ಳಿ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಬುಧ ದಶದಿಂದ ಅವ್ರು ಹುಟ್ಟಿದ್ದಾರೆ ಅಂತ ಅರ್ಥ ಅಷ್ಟೇ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅಥವಾ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಕೇತು ದಶೆಯಿಂದ ಪ್ರಾರಂಭ. ಅವ್ರಿಗೆ 26ನೇ ವಯಸ್ಸಿಗೆ ಯಾವುದೋ ಬೇರೆ ದಶ ಬಂದಿರುತ್ತೆ. ಗುರು ದಶನೋ ಶನಿ ದಶನೋ ಆ ದಶ ಬಂದಿರುತ್ತೆ. ಆ ಮೂಲ ನಕ್ಷತ್ರಕ್ಕೂ ಆಶ್ಲೇಷ ನಕ್ಷತ್ರ ಎಲ್ಲಿಂದ ಎಲ್ಲಿ ಸಂಬಂಧವೇ ಇಲ್ಲ. ಅಂತ ಕಚಡ ಅನ್ಪಡ್ ಅಂತ ಹೇಳ್ಬೋದು, ಅನಕ್ಷರಸ್ಥ ಜ್ಯೋತಿಷ್ರ ಹತ್ರ ಹೋಗ್ತಾ ಇದ್ದೀರಿ ನೀವು. ಯಾರ ಆಶ್ಲೇಷ ಸರಿ ಇಲ್ಲ ಅಂತ ಹೇಳೋರು ಅನಕ್ಷರಸ್ಥ ಜ್ಯೋತಿಷ್ರವರು, ಇಲ್ಲಿಟ್ರೇಟ್ ಅಸ್ಟ್ರಾಲಜರ್ಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅಂತ ಹೇಳ್ತೀನಿ. ಇಲ್ಲಿಟ್ರೇಟ್ ಅಸ್ಟ್ರಾಲಜರ್ಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅಂತ ದರಿದ್ರದವ್ರ ಹತ್ರ ನಾವುಗಳು ಹೋಗ್ತಾ ಇದೀವಿ. ಆಶ್ಲೇಷ ಮದುವೆ ಆಗ್ಬೇಡಿ, ಮೂಲ ಮದುವೆ ಆಗ್ಬೇಡಿ, ಅಶ್ವಿನಿ ಮದುವೆ ಆಗ್ಬೇಡಿ, ಇನ್ನೊಂದು ಯಾವುದೋ ಒಂದು 2-3 ಹೇಳ್ತಾರೆ. ಇಂಥ ದರಿದ್ರ ಜ್ಯೋತಿಷ್ ಹತ್ರ ನಾವು ಹೋಗಿ ನಮ್ಮ ಹಿಂದೂ ಸಂಪ್ರದಾಯನೂ ಅವ್ರು ಹಾಳು ಮಾಡ್ತಾ ಇದ್ದಾರೆ. ನೀವು ಅದನ್ನ ಯೋಚನೆ ಮಾಡ್ಕೊಂಡು ನಿಜ ಅನ್ಕೊಳ್ತಾ ಇದ್ದೀರಾ. ಪುರಾವೆ ಎಲ್ಲಿದೆ? ಪ್ಲೀಸ್ ಚೆಕ್ ಫ್ಯಾಕ್ಟ್ಸ್. ಒಂದು ಬೈಟ್ ನೋಡ್ಕೊಂಬೋಣ ಬನ್ನಿ. ಒಂದು ಬೈಟ್. ನಮಸ್ಕಾರ, ನನ್ನ ಹೆಸರು ಸತ್ಯಮೂರ್ತಿ ಅಂತ, ಇಲ್ಲ ಬೆಂಗಳೂರಲ್ಲಿ ಇರೋದು. ಜ್ಯೋತಿಷ್ಯ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ.
ಸೊ ಸ್ವಲ್ಪ ನೋಡ್ತಾ ಗೊತ್ತಾಯ್ತು. ಆಮೇಲೆ ದಿನೇಶ್ ಗುರೂಜಿ ಐಸ್ ಟಿವಿನಲ್ಲಿ ಬರ್ತಾ ಇದ್ರು, ನೋಡ್ತಾ ಇದ್ದೆ. ಸೊ ನೋಡಿದಾಗ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ, ಸರಿ ಕಲಿಯೋಣ ಅಂತ ಕಲಿತೆ. 15 ದಿನದಲ್ಲಿ ಕಲಿಬಹುದು ಅಂತ ಹೇಳಿದ್ರು ದಿನೇಶ್ ಗುರೂಜಿ ಅವರು. ಆಮೇಲೆ ನೋಡಿದ್ರೆ ಹೆಂಗ್ ಕಳಿಸ್ತಾರೆ ಅಂತ ಒಂಥರ ಕುತೂಹಲ ಆಯ್ತು. ಕಲ್ತ ಮೇಲೆ ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಅವ್ರು ಎಷ್ಟು ಮಕ್ಕಳಿಗೆ ಸ್ಕೂಲಲ್ಲಿ ಪಾಠ ಹೆಂಗ್ ಹೇಳ್ಕೊಡ್ತಾರೆ ಆತರ ಹೇಳ್ಕೊಡ್ತಾರೆ, ಕ್ಲೀನ್ ಆಗಿ ಹೇಳ್ಕೊಡ್ತಾರೆ. ಏನೇನ್ ಪ್ರಾಬ್ಲಮ್ ಇದೆ, ಏನು ಒಳ್ಳೆ ಟೈಮ್ ಹೆಂಗೆ, ಬ್ಯಾಡ್ ಟೈಮ್ ಹೆಂಗೆ, ಯಾವಾಗ ಬರುತ್ತೆ ಏನ್ ಬರುತ್ತೆ ಅಂತೆಲ್ಲ ಇದ್ ಮಾಡ್ಕೊಂಡ್ರು, ಎಲ್ಲ ಹೇಳಿದ್ರು. ಒಂಥರ ಇಂಟ್ರೆಸ್ಟಿಂಗ್ ಇತ್ತು, ಚೆನ್ನಾಗಿ ನೋಡಿದೆ. ಆಮೇಲೆ ನಮ್ಮ ಮಕ್ಕಳದೆಲ್ಲ ನೋಡಿದೆ. ಎಕ್ಸಾಮ್ ಎಲ್ಲ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇತ್ತು. ಆ ಟೈಮಲ್ಲಿ ಏನ್ ರೆಮಿಡಿ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡೆ. ಸೊ SSLC ಎಲ್ಲ ಒಳ್ಳೆ ಮಾರ್ಕ್ಸ್ ಬಂತು. ಸೊ 65% ಬರ್ತಾ ಇದ್ದಿದ್ದು. ಸೊ ನಾನು ಇದೆಲ್ಲ ಮಾಡಿದ್ಮೇಲೆ ಆಲ್ಮೋಸ್ಟ್ 84% ಬಂತು. ನನಗೆ ತುಂಬಾ ಖುಷಿ ಆಯ್ತು. ಸೊ ಅದೇ ತರ ಇದೇ ಸುಮಾರು ಜನ ನೋಡಿದೀನಿ, ಅವ್ರಿಗೆ ಏನಾದ್ರು ಕಾಯಿಲೆ ಇರೋದು ಅದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ಅಂತ ಹೇಳಿದೀನಿ. ಸುಮಾರು ಜನಕ್ಕೆ ಆತರ ಆಗಿದೆ. ಸೊ ಗುಡ್ ಟೈಮ್ ಬ್ಯಾಡ್ ಟೈಮ್ ಏನ್ ಬರುತ್ತೆ ಅದ್ ನೋಡ್ಕೊಳ್ಳೋದಕ್ಕೆ ನಾವು ನಕ್ಷತ್ರಗಳಿಗೆ ಕಲಿಲೇಬೇಕು. ನಿಮ್ ಜೀವನ ನಿಮ್ ಕೈಯಲ್ಲೇ ಇದೆ, ಬೇರೆಯವ್ರ ಕೈಯಲ್ಲೆಲ್ಲ ಇಲ್ಲ. ಸುಮ್ನೆ ಎಲ್ಲೆಲ್ಲ ಹೋಗ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಅವ್ರು ಅದ್ ಮಾಡಿ ಇದ್ ಮಾಡಿ ಅಂದ್ಬಿಟ್ಟು 20,000 50,000 ಪೂಜೆ ಎಲ್ಲ ಮಾಡಿಸ್ತೀರ, ಅದೆಲ್ಲ ವೇಸ್ಟ್. ಸೊ ಪೂಜೆ ನೀವು ನಿಮ್ ಮನ್ಸಿಗೆ ನೆಮ್ಮದಿಗೋಸ್ಕರ ಮಾಡೋದು ಅಷ್ಟೇನೆ. ಸೊ ನೀವ್ ಎಷ್ಟೇ ಪೂಜೆ ಮಾಡದೆ ಹೋಗ್ಲಿ, ನಿಮ್ ಗ್ರಹಗಳು ಚೆನ್ನಾಗಿತ್ತು ಅಂದ್ರೆ ಒಳ್ಳೇದ್ ಮಾಡುತ್ತೆ, ಕೆಟ್ಟದಿದ್ರೆ ಕೆಟ್ಟದ್ ಮಾಡುತ್ತೆ. ಒಳ್ಳೇದು ಕೆಟ್ಟದ್ದು ತಿಳ್ಕೊಬೇಕು ಅಷ್ಟೇ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ಮತ್ತೆ ಆಗಸ್ಟ್ 28ನೇ ತಾರೀಕು ನಮ್ಮ ನಕ್ಷತ್ರ ನಡೆಯಿರ್ತಕ್ಕಂಥದ್ದು ಕಲೀರಿ. ಈ ಆಶ್ಲೇಷ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಇನ್ನು ಯಾವ್ಯಾವ ನಕ್ಷತ್ರ ಹೇಳ್ತಾರೋ, ಇನ್ನು ಎಷ್ಟೆಷ್ಟು ಹೇಳ್ತಾರೋ ಗೊತ್ತಿಲ್ಲ. ಎಲ್ಲ ಸುಳ್ಳೆ ಅವರು ಬಾಯಲ್ಲಿ ಬರೋದು. ಯಾವ ನಕ್ಷತ್ರದಿಂದನೂ ಹೇಳಿ ಅವ್ರೇನು ಉದ್ಧಾರ ಅಂತೂ ಆಗಿರಲ್ಲ. ಆಶ್ಲೇಷ ನಕ್ಷತ್ರ ನಾನು ಇಷ್ಟೊಂದು ನೋಡ್ತೀನಿ. ಸಡನ್ ಆಗಿ ಯಾರೋ ಒಬ್ಬರದು ಮದುವೆ ಅಂತ ಕೇಳಕ್ ಬಂದಾಗ ಅಲ್ಲಿ ನೋಡ್ತೀನಿ ಆಶ್ಲೇಷ ನಕ್ಷತ್ರ ಅಂದ್ರೆ ಬೈ ಡಿಫಾಲ್ಟ್ ಪಾಪ ಅವ್ರ ಜಾತಕ ಚೆನ್ನಾಗಿದ್ರು ಕೂಡ ಮದುವೆ ವಿಳಂಬ ಆಗ್ಬಿಡುತ್ತೆ. ಯಾಕೆ? ಸಮಾಜದ ಈ ಒಂದು ಮೂಢನಂಬಿಕೆಯಿಂದ ಫಸ್ಟ್ ಕ್ಲಾಸ್ ಆಗಿರೋರ್ನೆಲ್ಲ ಬಿಟ್ಟು ಹೋಗ್ತಾರೆ. ಎಲ್ಲ ತರಲೆಗಳೇ. ಈ ಹೇಳೋರು ಮಕ್ಕಳೆಲ್ಲ ಆಶ್ಲೇಷ ಮೂಲದಲ್ಲೇ ಹುಟ್ಟಬೇಕು. ಯಾರ್ಯಾರು ಹೇಳ್ತಾರಲ್ಲ ಜ್ಯೋತಿಷ್ಯ, ಜ್ಯೋತಿಷ್ಯ ಹೇಳ್ತಾರಲ್ಲ, ಜನ್ಮದಲ್ಲಿ ಇದೇ ನಕ್ಷತ್ರದಲ್ಲಿ ಹುಟ್ಟಿ ಹಂಗೆ ಆಗ್ಬೇಕು ಅವ್ರಿಗೂ, ಅವಾಗ ಸರ್ ಹೋಗ್ಬಿಟ್ಟಿರುತ್ತೆ. ನಮಸ್ಕಾರ, ನಮಸ್ತೆ, ಲೈನಲ್ಲಿ ಇದ್ದೀರಾ? ಬೇರೆ ಕಾಲ್ ಕೊಡಿ, ಅವರೆಲ್ಲ ಲೈನಲ್ಲಿ ಮಲ್ಗ್ಬಿಟ್ಟಿದ್ದಾರೆ. ಗುಡ್ ನೈಟ್. ಹಲೋ. ಇಲ್ಲ ಗುರುಜಿ. ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಮೊಬೈಲಿಂದ ಹಲೋ ಹಲೋ ಅಂದ್ರೆ ಮಲ್ಕೊಂಡಿದ್ದೀರಾ? ಹೇಳಿ ಗುರುಜಿ, ನನ್ ಜಾಬ್ ಬಗ್ಗೆ ಕೇಳ್ಬೇಕಿತ್ತು. ಏನ್ ಜಾಬ್ ಬಗ್ಗೆ ಕೇಳ್ಬೇಕು? ಗೌರ್ಮೆಂಟ್ ಜಾಬ್. ಈಗ ಪ್ರೈವೇಟ್ ಮಾಡ್ತಿದ್ದೀನಿ ಗುರುಜಿ. ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಎಷ್ಟು ಸತಿ ಕೇಳ್ತಾ ಇದ್ರೆ? ಎಷ್ಟನೇ ಸತಿ ಕೇಳ್ತಾ ಇದ್ರ? ಇಲ್ಲಿ ನಮ್ಮವರಲ್ಲಿ ಕಾಲ್ ಮಾಡೋದೇ ಇದೊಂಥರ ಫ್ರೀ ಪೋಸ್ಟ್ ಆಫೀಸ್ ಅನ್ಸ್ಬಿಡುತ್ತೆ. ಆ ಡಬ್ದಲ್ಲಿ ಪೋಸ್ಟ್ ಆಗ್ತಾ ಇರೋದು ಬಂದು ಜ್ಯೋತಿಷ ಕಲಿಯಲ್ಲ, ಒಂದು ಕನ್ಸಲ್ಟೇಷನ್ಗೂ ಬರಲ್ಲ. ಇಲ್ಲಿ ಎಷ್ಟು ಫ್ರೀ ಸಿಗುತ್ತೋ ಎಷ್ಟು ಫ್ರೀ ತಗೋತೀರಾ ಅಷ್ಟು ಉದ್ಧಾರ ಆಗಲ್ಲ. ನಾನು ಬರ್ಕೊಡ್ತೀನಿ. 1 ಟೈಮ್ ಕೇಳಬೇಕು. ಯಾರ್ಯಾರು 2ನೇ ಟೈಮ್ 3ನೇ ಟೈಮ್ 4ನೇ ಟೈಮು ಕೇಳ್ತಾರೋ ಅವ್ರಿಗೆ ಯಾವ ಜಾಬು ಸಿಗಲ್ಲ. ಸರ್ ನಿಮ್ದು ಎಷ್ಟೇದಾಗಿರೋ ಒಂದೇದಾಗಿರೋ ನಮ್ದು ಹೇಳೋದ್ ಕರ್ಮ ನಮ್ದು. ಹೇಳಿ. ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಹಾಕಿದ್ದೆ ಗುರುಜಿ, ಸಿಗ್ತದನೇ ಇಲ್ಲ. ಅದು ಲೈಫಲ್ಲೂ ಸಿಗಲ್ಲ. ಅದು 1 to 240 ನಂಬರ್ ಹೇಳಿ. ನನಗೂ ಗೌರ್ಮೆಂಟ್ಗೂ ಆಗಲ್ಲ. ನಮ್ ಗೌರ್ಮೆಂಟ್ ಅವರು ನಾವು ಕೋಟಿಗಟ್ಲೆ ಟ್ಯಾಕ್ಸ್ ಕಟ್ತೀವಿ, ನಮ್ಗೆ ಯಾವ ಫೆಸಿಲಿಟಿನೂ ಮಾಡಿಲ್ಲ. ಅರ್ಥ ಆಯ್ತಾ? 4% ಟ್ಯಾಕ್ಸ್ ಕಟ್ಟೋರು. ಆ ಗೌರ್ಮೆಂಟ್ ಜಾಬ್ ಅಂದ್ರೆ ನಮ್ಗೆ ಇಷ್ಟನೇ ಇಲ್ಲ. ನನಗೂ ಗೌರ್ಮೆಂಟ್, ನಾನು ಇದು ಲಾಸ್ಟ್ 4 ವರ್ಷದಿಂದ ಹೇಳಿದೀನಿ, ನನ್ ಗೌರ್ಮೆಂಟ್ ಜಾಬ್ ಕೇಳಿದ್ರೆ ಮೈಯೆಲ್ಲ ಉರಿದೋಗ್ಬಿಡ್ತದೆ. ಹೇಳಿ, ಯಾವ ಫೆಸಿಲಿಟಿನೂ ಇಲ್ಲ ಟ್ಯಾಕ್ಸ್ ಕಟ್ಟೋರ್ಗೆ. ಅದೇ ನಾವು ಬೇರೆ ಬೇರೆ ದೇಶದಲ್ಲೆಲ್ಲ ಸೂಪರ್ ಫೆಸಿಲಿಟಿ. ಆ ಟ್ಯಾಕ್ಸ್ ಯಾರ್ಯಾರು ಕಟ್ತಾರೋ ಅವ್ರಿಗೆಲ್ಲ ಎಷ್ಟು ಫೆಸಿಲಿಟಿ ಕೊಡ್ತಾರೆ, ನಮ್ಮಲ್ಲಿ ಇಲ್ಲ. ಆ ಕಳ್ತನ ಮಾಡೋರ್ಗೆ ಫೆಸಿಲಿಟಿ ಜಾಸ್ತಿ. ಹಂಗೆ ಲೈಫಲ್ಲಿ. ಹೇಳಿ. 1 to 249. ಯಾರ ನಿಮ್ ತಲೆ ತುಂಬಿದ್ದಾರೆ, ನಿಮ್ ತಂದೆನೋ ತಾಯಿನೋ ಗೌರ್ಮೆಂಟ್ ಜಾಬ್ ಅಂತ. ನೀವಂತೂ ಇರಲ್ಲ ಹಂಗೆ. ಅದೆಲ್ಲ ಬರೋದೇ ತಂದೆ ತಾಯಿಗಳಿಂದ ನೋಡಿದೀನಿ. ಅವ್ರ ತಂದೆ ಏನೋ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಅದೇನೋ ಅದರಲ್ಲೇ ಉದ್ಧಾರ ಆಗೋ ಥರ. 10ನೇ ಮನೆ ನೋಡೋಣ. 10th ಕಸ್ಪ್. ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಿಮಗೆ 10ನೇ ಮನೆ ಬಂದಿದೆ. ಪ್ರಯತ್ನ ಹೆಚ್ಚಾಗಿ ಪಡಬೇಕು. ಅದ್ರ ಜೊತೆಗೆ ಇಲ್ಲಿ ಕಾಂಬಿನೇಷನ್ ಬಹಳ ಕಮ್ಮಿ ಬಂದಿದೆ. ಇಲ್ಲೂ ಕೂಡ 5 ಬಂದಿದೆ. ದುಡ್ಡು ಕೊಟ್ರೆ ಹೋಯ್ತು, 5ನೇ ಮನೆ ತೋರಿಸ್ತಾ ಇದೆ. ಅದ್ರ ಜೊತೆಗೆ ನಾವು ಪವರ್ ಪೊಸಿಷನ್ ಅಲ್ಲಿ ಜಾಬ್ ಅಲ್ಲಿ 10th ಕಸ್ಪ್ 10th ನೋಡ್ಬೇಕು. ಸೂರ್ಯ ಚಂದ್ರಲ್ಲಿ 10 ಇದೆಯಾ ನೋಡ್ಬೇಕು. ಇದಿಲ್ಲ. ದಶಾದಲ್ಲಿ 10 ಇಲ್ಲ. ಭುಕ್ತಿಲಿ 10 ಇಲ್ಲ. ಕೇತು ಆದ್ಮೇಲೆ ಶುಕ್ರ ಬರ್ತಾನೆ, ಶುಕ್ರ ಆದ್ಮೇಲೆ ಸೂರ್ಯಕ್ಕೆ ಹೋಗ್ತಾನೆ. 10ನೇ ಕಾಂಬಿನೇಷನ್ ತುಂಬಾ ಟಫ್ ಅಲ್ಲಿದೆ. ಚಂದ್ರನಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ಗುರುದಶ. ಆ ಟೈಮ್ ನಿಮಗೆ ಸಿಗ್ಬೇಕಲ್ಲ.
2028ರಿಂದ 30 ತೋರಿಸ್ತಾ ಇದೆ. 2028ರಿಂದ 30 ಆ ಟೈಮಲ್ಲಿ ಆಗುತ್ತೆ. ಅಂತರ್ಭುಕ್ತಿಲಿ ನೋಡ್ಕೊಂಡು ಹೋಗ್ಬೇಕು, ಅದು ಕಷ್ಟ. ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಜಾತಕದಲ್ಲಿ 90% ಇರಲ್ಲ. ಯಾವ್ದ್ರಲ್ಲೂ ಇಲ್ಲ, ಯಾವ ಜಾತಕದಲ್ಲೂ ಹೇಳಕ್ಕಾಗಲ್ಲ, ಪರಾಶರದವರು ಹೇಳಕ್ಕಾಗಲ್ಲ. ಅವರೆಲ್ಲ ಏನ್ ಗೊತ್ತಾ, ಇದು ಕಾಂಪೌಂಡ್ರು ಬರೋಣ, ಕಾಂಪೌಂಡ್ರಿಗೆ ಹಾಕೊಂಡು ರುಬ್ಬೇಕು. ಒಬ್ರಾದ್ರೂ ನಮ್ಮ ಹತ್ರ ಬಂದಿದ್ರೇನ್ರಿ? 8 ವರ್ಷದಿಂದ ನಿಮ್ಗೆಲ್ಲ ಕಾಂಪೌಂಡ್ರಿಗೆ ಬೈತಾ ಇದೀನಿ. ಒಬ್ರಾದ್ರು ಹೇಳಿದ್ರೆ ಚಾಲೆಂಜ್ ಮಾಡ್ತೀನಿ, ಬನ್ರಿ, ಇಲ್ಲೊಂದು ವೇದಿಕೆ ಕೊಡ್ತೀನಿ, ಬನ್ನಿ. ನಿಮ್ ಜಾತಕ ನೀವು ಹೇಳಿ, ನನ್ನ ಜಾತಕ ನಾನು ಹೇಳ್ತೀನಿ. ನಿಮ್ ದೋಷ ಹೇಳಿ, ನಾನು ದೋಷ ಇಲ್ಲದೆ ಹೇಳ್ತೀನಿ. ಸೂರ್ಯ 10ನೇ ಮನೆಯಲ್ಲಿದ್ರೆ ಗೌರ್ಮೆಂಟ್ ಕೆಲಸ ಅಂತ ಹೇಗೆ ಹೇಳಕ್ ಸಾಧ್ಯ? ದಶಾದಲ್ಲಿ 10ನೇ ಮನೆ 11ನೇ ಮನೆ ಬರಬೇಕು, ಭುಕ್ತಿಲಿ 10ನೇ ಮನೆ 11ನೇ ಮನೆ ಬರಬೇಕು, ಅಂತರ್ಭುಕ್ತಿಲಿ 10ನೇ ಮನೆ 11ನೇ ಮನೆ ಬರಬೇಕು. ಅದು ಬಂದಿಲ್ಲ ಅಂದ್ರೆ ಯು ಕ್ಯಾನ್ ನಾಟ್ ಗೆಟ್ ಎ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ರಿಲೇಟ್ಸ್ 10th ಹೌಸ್. ಸೂರ್ಯ ಕುತ್ಕೊಂಡ್ರೆ ಆಗಲ್ಲ. ಅಲ್ಲಿ ಅವ್ನ ಭಾವಚಲಿತ ಪ್ರಕಾರ 9ರಲ್ಲಿ ಹೊಟ್ಟೋದ್ರೆ ಅವ್ನು 10ನೇ ಮೇಲೆ ಕೂತಿದ್ದಾನೆ, ಯಾವ್ದಾದ್ರು ನಕ್ಷತ್ರದಲ್ಲಿ ಅವ್ರು ಬರ್ಬೇಕಲ್ಲ. ಇಫ್ ಇಟ್ ಡಸಂಟ್ ಕಮ್ ಇನ್ ಎನಿ ನಕ್ಷತ್ರ, ಗಾನ್ ಕೇಸ್. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ನನಗೆ ತಂದೆ ಮನೆ ಕಡೆಯಿಂದ ಸೈಟ್ ಬರಬೇಕು, ಅದು ಯಾವಾಗ ಬರ್ಬೋದು ಅಂತ ಗುರುಜಿ? 1 to 240 ನಂಬರ್ ಹೇಳಿ. 150. 150. ಪ್ರಾಪರ್ಟಿ ತಂದೆ ಕಡೆಯಿಂದ ಅಂದ್ರೆ 9ನೇ ಮನೆಗೆ ಹೋಗಿ ನೋಡೋಣ. 9ನೇ ಕಸ್ಪ್ ನೋಡ್ತೀವಿ. 9ನೇ ಕಸ್ಪಲ್ಲಿ 4 ಇದೆಯಾ ಅಂತ ನೋಡ್ತೀವಿ. 4 ಇದೆ, ಆದ್ರೆ ಶನಿ ರೆಟ್ರೋಗ್ರೇಡ್ ಅಲ್ಲಿ ಇದೆ. ಆಮೇಲೆ 7, 2, 5, ಇದರಿಂದ 7, 2, 5 ಅವ್ರ ಸೈಟ್ ಮಾರಿ ನಿಮಗೆ ದುಡ್ಡು ಬರೋ ಚಾನ್ಸಸ್ ತೋರಿಸ್ತಾ ಇದೆಯಮ್ಮ. ಸೈಟ್ ಬರೋ ಚಾನ್ಸಸ್ ತೋರಿಸ್ತಾ ಇಲ್ಲ. ಕೇಳಿಸ್ತಾ? ದುಡ್ಡು ಬರೋ ಚಾನ್ಸಸ್ ತೋರಿಸ್ತಾ ಇದೆ. ಸೈಟ್ಗೆ ಅಟ್ಲೀಸ್ಟ್ ಇಲ್ಲಿ 4 ಅಂತ ಬರಬೇಕು, ಇಲ್ಲಾದ್ರೂ 4 ಅಂತ ಬರಬೇಕು. 4ನೇ ಮನೆ ತೋರಿಸುತ್ತೆ. ಇಲ್ಲಿ 2, 5, 7 ಅಂದ್ರೆ ಸೈಟ್ ಭಾಗ ಮಾಡಿ ಮಾರ್ಬಿಟ್ಟು ದುಡ್ಡು ಕೊಡೋದು ಬರೋ ಚಾನ್ಸಸ್ ಹೈಯೆಸ್ಟ್ ಇದೆ. ಪ್ಲಸ್ ಇಲ್ಲಿ ರೆಟ್ರೋಗ್ರೇಡ್ ಇದೆ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮನ್ಸಿಲ್ಲ ಕೊಡೋದು, ಅದು ಇದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಮನ್ಸಿಲ್ಲ. ಅಟ್ಲೀಸ್ಟ್ ದುಡ್ಡಾರು ಕೊಡಿ ಅಂತ ತಗೊಳ್ಳಿ. ಇಲ್ಲಿ ನನಗೆ ಪಿಕ್ಚರ್ ಬಂದಿರೋ ದುಡ್ಡು. ಯಾಕಂದ್ರೆ ನಾವ್ ಇನ್ನು ಫರ್ದರ್ ಹೋದ್ರು ಕೂಡ ಅಲ್ಲಿ 8, 9 ಬರುತ್ತೆ. ಇಲ್ಲೂ ಟೇಸ್ಟ್ ಅಲ್ಲೂ ಫರ್ದರ್ ಹೋದ್ರು ಕೂಡ 8, 4 ಬಂದಿಲ್ಲ. ಫರ್ದರ್ ಡೀಪ್ ಅನಾಲಿಸಿಸ್ ಅಲ್ಲೂ ಬಂದಿಲ್ಲ. ಓಕೆ, ಒಳ್ಳೇದಾಗ್ಲಿ. ದುಡ್ಡು ತಗೊಳ್ಳಿ, ಯಾವ್ದು ಬರುತ್ತೋ ಅದು ದುಡ್ಡು ತಗೊಳ್ಳಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಹೇಳಿದ್ ಕೇಳಿ, ನಮ್ಮ ಶಾಸ್ತ್ರ ದಯವಿಟ್ಟು ಉಳಿಸಿ. ನನ್ನ ಮೂಲ ಉದ್ದೇಶ ಯಾರಿಗೂ ಏನು ಹೇಳೋದಲ್ಲ. 60,000 ಜನ ಕಲ್ತಿದ್ದಾರೆ. 60,000 ಜನರು ಹ್ಯಾಪಿಯಾಗಿದ್ದಾರೆ. ಬೇರೆಯವ್ರಿಗೆಲ್ಲ ಕರೆಕ್ಟ್ ಜಾತಕ ಹೇಳ್ತಾ ಇದ್ದಾರೆ. ಈ ದೋಷ ಮತ್ತೆ ಇನ್ನೊಂದು ಆ ನಕ್ಷತ್ರ ಸೇರಿಲ್ಲ, ಈ ನಕ್ಷತ್ರ ಸೇರಿಲ್ಲ, ಕುಂಭ ವಿವಾಹ, ಆ ವಿವಾಹ, ಅವೆಲ್ಲ ಬೋಗಸ್. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.